ಆತ್ಮೀಯ ರೈತ ಬಾಂಧವರೇ, ಬೆಳಗಿನ ಶುಭೋದಯಗಳು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 5 ರೂಪಾಯಿಗಳ ಕುಸಿತ ಕಂಡ ದಪ್ಪ ಮೆಣಸಿನಕಾಯಿ ಮತ್ತು ಬಜ್ಜಿ ಮೆಣಸಿನಕಾಯಿ ದರ. ಮೈಸೂರು ಎಪಿಎಂಸಿ ಮಾರುಕಟ್ಟೆ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 27/7/2026 ಬುಧವಾರ. ಆತ್ಮೀಯರೇ, ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ 390 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಟೊಮೊಟೊ ಪಟ್ಟಿಗಳನ್ನು ನೋಡಬಹುದು. ಪ್ರತಿನಿತ್ಯದ ತರಕಾರಿ ಬೆಲೆಗಳ ಸ್ಪಷ್ಟೀಕರಣ ಮಾಹಿತಿಗಾಗಿ ನಿಧಿ ಫಾರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಅನ್ನದಾತರೆ, ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೋಲಾರ್ ಬೀನ್ಸ್ ಪ್ರತಿ ಕೆಜಿಗೆ 5 ರೂಪಾಯಿಗಳ ಏರಿಕೆಯೊಂದಿಗೆ 30 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ರಿಂಗ್ ಬೀನ್ಸ್ ಕೂಡ ಪ್ರತಿ ಕೆಜಿಗೆ 5 ರೂಪಾಯಿಗಳ ಏರಿಕೆ ಕಂಡಿದೆ. ಇಂದು ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ರಿಂಗ್ ಬೀನ್ಸ್ ವ್ಯಾಪಾರವಾಗಿದೆ. ನಿನ್ನೆ 35 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಖಾರದ ಮೆಣಸಿನಕಾಯಿ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 22 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 22 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಬಜ್ಜಿ ಮೆಣಸಿನಕಾಯಿ ನಾಟಿ ಪ್ರತಿ ಕೆಜಿಗೆ 5 ರೂಪಾಯಿಗಳ ಕುಸಿತ ಕಂಡಿದೆ. ಹಾಗೆಯೇ ಎಕೋನಾ ಕೂಡ ಪ್ರತಿ ಕೆಜಿಗೆ 5 ರೂಪಾಯಿಗಳ ಕುಸಿತ ಕಂಡಿದೆ. ಇಂದು ಪ್ರತಿ ಕೆಜಿಗೆ ಬಜ್ಜಿ ಮೆಣಸಿನಕಾಯಿ ನಾಟಿ 60 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನಾ 40 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ನಿನ್ನೆ 65 ರೂಪಾಯಿಗಳಿಗೆ ನಾಟಿ ವ್ಯಾಪಾರವಾಗಿದ್ದರೆ ಎಕೋನಾ 45 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ದಪ್ಪ ಮೆಣಸಿನಕಾಯಿ ದರದಲ್ಲೂ ಕೂಡ 5 ರೂಪಾಯಿಗಳ ಇಳಿಕೆ ಕಂಡಿದೆ. ನಿನ್ನೆ 64 ರೂಪಾಯಿಗಳಿಗೆ ವ್ಯಾಪಾರವಾದ ದಪ್ಪ ಮೆಣಸಿನಕಾಯಿ ಇಂದು 59 ರೂಪಾಯಿಗಳಿಗೆ ಪ್ರತಿ ಕೆಜಿಗೆ ವ್ಯಾಪಾರವಾಯಿತು. ಸಾಂಬಾರ್ ಸೌತೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ತಿನ್ನುವ ಸೌತೆಕಾಯಿ ಪ್ರತಿ ಕೆಜಿಗೆ 22 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 22 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಇಂದು ದಿಢೀರ್ ಕುಸಿತ ಕಂಡ ಗುಂಡು ಬದನೆಕಾಯಿ ದರ ಪ್ರತಿ ಕೆಜಿಗೆ 5 ರೂಪಾಯಿಗಳ ಕುಸಿತ ಕಂಡಿದೆ. ನಿನ್ನೆ ಪ್ರತಿ ಕೆಜಿಗೆ 20 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಗುಂಡು ಬದನೆ ಇಂದು 15 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಬಿಳಿ ಬದನೆ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕುಂಬಳಕಾಯಿ ನಿನ್ನೆ ಪ್ರತಿ ಕೆಜಿಗೆ 5 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಇಂದು 1 ರೂಪಾಯಿಗಳ ಏರಿಕೆಯೊಂದಿಗೆ ಪ್ರತಿ ಕೆಜಿಗೆ 6 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹೀರೆಕಾಯಿ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 24 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 24 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಪಡವಲಕಾಯಿ ದರದಲ್ಲೂ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಪ್ರತಿ ಕೆಜಿಗೆ ಪಡವಲಕಾಯಿ 20 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 20 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ತೊಂಡೆಕಾಯಿ ದರದಲ್ಲಿ 2 ರೂಪಾಯಿಗಳ ಕುಸಿತ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 32 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ ತೊಂಡೆಕಾಯಿ ಇಂದು 30 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ ಹಾಗಲಕಾಯಿ ವೈಟ್ ಪ್ರತಿ ಕೆಜಿಗೆ 42 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ ಹಾಗಲಕಾಯಿ ಗ್ರೀನ್ ಕೂಡ ಪ್ರತಿ ಕೆಜಿಗೆ 42 ರೂಪಾಯಿಗಳಂತೆ ವ್ಯಾಪಾರವಾಯಿತು. ನಿನ್ನೆಯೂ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ಹೂಕೋಸ್ ದರದಲ್ಲೂ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 17 ರೂಪಾಯಿಯಂತೆ ವ್ಯಾಪಾರವಾಗಿದೆ. ನಿನ್ನೆ ಕೂಡ ಪ್ರತಿ ಕೆಜಿಗೆ 17 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಕೋಸ್ ಚಪಾತಿ 1 ರೂಪಾಯಿಗಳ ಏರಿಕೆಯೊಂದಿಗೆ 22 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಕೋಸ್ ಸ್ಯಾಂಡ್ವಿಚ್ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಫೈರ್ ವೈಟ್ ಮತ್ತು ಫೈರ್ ಗ್ರೀನ್ ದರದಲ್ಲಿ 5 ರೂಪಾಯಿಗಳ ಏರಿಕೆ ಕಾಣಬಹುದು. ಇಂದು ಪ್ರತಿ ಕೆಜಿಗೆ ಫೈರ್ ವೈಟ್ 40 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಫೈರ್ ಗ್ರೀನ್ 35 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಇಂದು ಸುನಾಮಿ ಸೌತೆ ದರದಲ್ಲಿ ಯಾವುದೇ ಬದಲಾವಣೆಯಿಲ್ಲ. ಪ್ರತಿ ಕೆಜಿಗೆ ಇಂದು ಕೂಡ 10 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ 10 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಎಳವನಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 10 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಮೈಸೂರು ಮಾರುಕಟ್ಟೆಯಲ್ಲಿ 12 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ ಸೋರೆಕಾಯಿ ಇಂದು ಪ್ರತಿ ಕೆಜಿಗೆ 12 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಸೀಮೆ ಬದನೆ ಕೂಡ ಯಾವುದೇ ವ್ಯತ್ಯಾಸವಿಲ್ಲದೆ ಪ್ರತಿ ಕೆಜಿಗೆ 22 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 22 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಬೆಂಡೆಕಾಯಿ ಪ್ರತಿ ಕೆಜಿಗೆ 16 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಮಂಗಳವಾರವೂ ಕೂಡ ಪ್ರತಿ ಕೆಜಿಗೆ 16 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. G4 ಮೆಣಸಿನಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ 28 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹುಳಿ ಟೊಮೊಟೊ ದರ ಪ್ರತಿ ಕೆಜಿಗೆ ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 10 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆ ಪಟ್ಟಿಯನ್ನು ನೋಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಜೈ ಜವಾನ್ ಜೈ ಕಿಸಾನ್.